ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನೆಲ್ ಶ್ರೀದೇವಿ ಆನ್ಲೈನ್ ಕ್ಲಾಸಸ್. ತುಂಬಾ ಜನರು ನೀವು ಒಂದು ಕ್ವಶನ್ ಅನ್ನ ನನಗೆ ತುಂಬಾ ಸಲ ಕೇಳಿದ್ದೀರಾ. ಏನಪ್ಪಾ ಅಂದ್ರೆ, ಮ್ಯಾಮ್ ಫ್ಯಾಬ್ರಿಕ್ ಪೇಂಟಿಂಗ್ ಮಾಡಿದ ಮೇಲೆ ನಾವು ಬಟ್ಟೆನ ವಾಶ್ ಮಾಡಿದ್ರೆ ಆ ಪೇಂಟಿಂಗ್ ಹೊರಟೋಗುತ್ತಾ ಅಂತ. ಸೊ ಇವತ್ತಿನ ವಿಡಿಯೋ ತುಂಬಾನೇ ಎಕ್ಸೈಟಿಂಗ್ ಆಗೋದಿದೆ. ಬಿಕಾಸ್ ಇವತ್ತಿನ ವಿಡಿಯೋನಲ್ಲಿ ನಾನು ಇದು ನೋಡಿ, ನನ್ನ ಮಗಳ ಕುರ್ತಾ ಇದೆ, ಇದ್ರ ಮೇಲೆ ನಾನು ಗಣಪತಿ ಪೇಂಟಿಂಗ್ ಅನ್ನ ಮಾಡಿದ್ದೆ ಗಣಪತಿ ಹಬ್ಬಕ್ಕೆ ನನ್ನ ಮಗಳಿಗೆ ವೇರ್ ಮಾಡಕ್ಕೆ. ಸೊ ಈ ಕುರ್ತಾನ ನಾನು ಪ್ರಾಕ್ಟಿಕಲಿ ಇವತ್ತು ನಿಮ್ಮ ಮುಂದೆ ಇವತ್ತಿನ ವಿಡಿಯೋನಲ್ಲಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಎಸ್, ನೀರಲ್ಲಿ ಇದನ್ನ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಹಾಗಾದ್ರೆ ನೋಡೋಣ, ವಾಶ್ ಮಾಡಿದ್ಮೇಲೆ ಪೇಂಟಿಂಗ್ ಹೋಗುತ್ತಾ ಅಥವಾ ಏನಾಗುತ್ತಾ ಅಂತ. ನೋಡಿ, ಇವಾಗ ನನ್ನ ಮಗಳ ಡ್ರೆಸ್ ಅನ್ನ ನಾನು ನೀರಲ್ಲಿ ನಿಮ್ಗೆ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಈವನ್ ಪ್ರಾಪರ್ ಆಗಿ ರಬ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಪೇಂಟಿಂಗ್ ಕಂಪ್ಲೀಟ್ಲಿ ಸೇಫ್ ಇದೆ, ಪೇಂಟಿಂಗ್ಗೆ ಏನು ಕೂಡ ಆಗಿಲ್ಲ. ಸೊ ಈ ಪೇಂಟಿಂಗ್ ಮಾಡಬೇಕಾದ್ರೆ ನಾನು ಇದರಲ್ಲಿ ಎಲ್ಲಾ ತರದ ಕಲರ್ಸ್, ಗೋಲ್ಡ್ ಕಲರ್, ಸ್ಟೋನ್ಸ್ ಎಲ್ಲಾನು ಯೂಸ್ ಮಾಡಿನೇ ಈ ಪೇಂಟಿಂಗ್ ಅನ್ನ ಮಾಡಿರೋದು. ರಬ್ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಇರುವ ಕಲರ್ಸ್, ಪೇಂಟಿಂಗ್, 3D ಲೈನರ್ ಅಥವಾ ಸ್ಟೋನ್ಸ್ ಏನು ಕೂಡ ಡ್ಯಾಮೇಜ್ ಆಗಿಲ್ಲ. ಮೊದ್ಲಿನ ತರಾನೇ ಪೇಂಟಿಂಗ್ ಬ್ಯೂಟಿಫುಲ್ ಮತ್ತು ಬ್ರೈಟ್ ಆಗಿದೆ. ಸೊ ಫ್ಯಾಬ್ರಿಕ್ ಪೇಂಟಿಂಗ್ ಮಾಡಿರುವ ಬಟ್ಟೆನ ವಾಶ್ ಮಾಡುವಾಗ ನೀವು ಜೆಂಟಲ್ ಬೇಬಿ ಸೋಪ್ ಅಥವಾ ಬೇಬಿ ಶಾಂಪೂನ ಬಳಸಬೇಕು. ಮತ್ತೆ ಜೆಂಟಲ್ ಹ್ಯಾಂಡ್ ವಾಶ್ ಮಾಡಬೇಕು. ಮಷಿನ್ ವಾಶ್ ಅಥವಾ ಬ್ರಷ್ ಅನ್ನ ಬಳಸಬೇಡಿ. ಸೊ ಇವಾಗ ನೋಡಿ, ನನ್ನ ಮಗಳ ಡ್ರೆಸ್ ಕೂಡ ನಾನು ನಿಮ್ಗೆ ಪ್ರಾಕ್ಟಿಕಲಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಹಾಗೇನೆ ಪೇಂಟಿಂಗ್ ಇದೆ, ಏನು ಕೂಡ ಆಗಿಲ್ಲ. ವಾಶ್ ಆದ ಮೇಲೆ ಬಟ್ಟೆನ ಚೆನ್ನಾಗಿ ಡ್ರೈ ಆಗಕ್ಕೆ ಬಿಡ್ಬೇಕು. ಇವಾಗ ನಿಮ್ಮ ಮನಸ್ಸಿನಲ್ಲಿ ಇರುವ ಡೌಟ್ ಕಂಪ್ಲೀಟ್ಲಿ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ನೀವು ಕೂಡ ಇದೇ ರೀತಿ ಚೆನ್ನಾಗಿ ಫ್ಯಾಬ್ರಿಕ್ ಪೇಂಟಿಂಗ್ ಅನ್ನ ಮಾಡಿರುವ ಬಟ್ಟೆನ ನಾನು ಹೇಳ್ಕೊಟ್ಟಿದ್ದ ಸ್ಟೆಪ್ಸ್ ಅದ ಪ್ರಕಾರ ಆರಾಮಾಗಿ ವಾಶ್ ಮಾಡಬಹುದು. ಪೇಂಟಿಂಗ್ಗೆ ಏನು ಕೂಡ ಆಗೋದಿಲ್ಲ, ಪೇಂಟಿಂಗ್ ಹೋಗೋದಿಲ್ಲ. ನೋಡಿದ್ರಲ್ಲ, ನಾನು ಪ್ರಾಕ್ಟಿಕಲಿ ನಿಮ್ಗೆ ಬಟ್ಟೆನ ವಾಶ್ ಮಾಡಿ ತೋರಿಸಿದೀನಿ. ಪೇಂಟಿಂಗ್ಗೆ ಏನು ಕೂಡ ಆಗ್ಲಿಲ್ಲ. ಪೇಂಟಿಂಗ್ ಹೇಗಿತ್ತು ಹಾಗೇನೆ ತುಂಬಾ ಚೆನ್ನಾಗಿ ಸೇಫ್ ಆಗೇನೆ ಇತ್ತು. ಸೊ ಪೇಂಟಿಂಗ್ ಮಾಡಿದ ಮೇಲೆ ನೀವು ಬಟ್ಟೆನ ವಾಶ್ ಮಾಡಿದ್ರೆ ಪೇಂಟಿಂಗ್ ಹೊರಟೋಗೋದಿಲ್ಲ, ಹೌದಲ್ವಾ? ಈ ಡೌಟ್ ನಿಮ್ದು ಇವಾಗ ಕ್ಲಿಯರ್ ಆಯ್ತು. ಇದೇ ರೀತಿ ನೀವು ಕೂಡ ಏನಾದ್ರೂ ನಿಮ್ಮ ಬ್ಲೌಸಸ್ ಮೇಲೆ, ಸೀರೆ ಮೇಲೆ, ಡ್ರೆಸ್ಸಸ್ ಮೇಲೆ, ನಿಮ್ಮ ಮಕ್ಕಳ ಬಟ್ಟೆ ಮೇಲೆ ಬ್ಯೂಟಿಫುಲ್ ಸುಂದರವಾದ ಪೇಂಟಿಂಗ್ ಅನ್ನ ಮಾಡಬೇಕು ಅಂತ ಆಸೆ ಇದ್ರೆ ನಮ್ದು ಇವಾಗ ತಾಂಜೋರ್ ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸಸ್ ನಡೀತಾ ಇದೆ. ತುಂಬಾನೇ ಡೀಟೇಲ್ ಆಗಿ ಇರುತ್ತೆ ಕ್ಲಾಸಸ್. ಪ್ರತಿಯೊಂದು ಪಾಯಿಂಟ್ ಅನ್ನ ತುಂಬಾನೇ ನೀಟ್ ಆಗಿ ವಿತ್ ಪ್ರಾಕ್ಟಿಕಲ್ ನಾಲೆಜ್ ಅಂಡ್ ಪ್ರಾಕ್ಟೀಸ್ ನಾವು ನಿಮ್ಗೆ ಕಲಿಸ್ತೀವಿ. ಹೀಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ನೀವು ವಾಟ್ಸ್ಆಪ್ ಮೆಸೇಜ್ ಅಥವಾ ಕಾಲ್ ಮಾಡಿ ಕ್ಲಾಸಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ಪಡಿಬಹುದು. ಪ್ಲಸ್ ಇವಾಗ ನೋಡಿ, ಫ್ಯಾಬ್ರಿಕ್ ಪೇಂಟಿಂಗು ತುಂಬಾನೇ ಟ್ರೆಂಡ್ ನಲ್ಲಿ ನಡೆದಿದೆ. ಸೊ ಇದನ್ನ ಒಂದು ಒಳ್ಳೆ ಬಿಸ್ನೆಸ್ ಅಪಾರ್ಚುನಿಟಿ ಅಂತ ಕೂಡ ನೀವು ತಗೋಬಹುದು. ಈ ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸಸ್ ಅನ್ನ ಕಲಿತ ಮೇಲೆ ನೀವು ಕಸ್ಟಮರ್ ಆರ್ಡರ್ಸ್ ಅನ್ನ ತಗೊಂಡು ಅವರ ಸೀರೆ, ಬ್ಲೌಸ್, ಅವರ ಮಕ್ಕಳ ಬಟ್ಟೆ ಮೇಲೆ ಪೇಂಟಿಂಗ್ ಮಾಡಿ ಸುಂದರವಾದ ಅವರ ಔಟ್ಫಿಟ್ ಅನ್ನ ಕ್ರಿಯೇಟ್ ಮಾಡಿ ನೀವು ಒಳ್ಳೆ ಹಣನ ಗಳಿಸಬಹುದು. ಸೊ ಈ ಅಪಾರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಖಂಡಿತ ಈ ಅಪಾರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಕ್ಲಾಸಸ್ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೊಂಡು ನೀವು ಕ್ಲಾಸಸ್ ಅನ್ನ ಜಾಯಿನ್ ಆಗಿ. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್.